ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ರಾಜ್ಮಾ ಮಸಾಲಾನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಬಹಳ ಸೊಗಸಾದಂಥ, ಅಷ್ಟೇ ರುಚಿಯಾದಂಥ, ಅಷ್ಟೇ ಶಕ್ತಿಭರಿತವಾದಂಥ ರೆಸಿಪಿ ಇದು. ಈ ರಾಜ್ಮಾ ಮಸಾಲ ಉತ್ತರ ಭಾರತದಲ್ಲಿ ಬಹಳ ಹೆಚ್ಚಾಗಿ ಮಾಡ್ತಾರೆ. ಇದು ಒಂದು ರೀತಿ ನಾರ್ತ್ ಇಂಡಿಯನ್ ಡಿಶ್ ಅಂತಲೇ ಹೇಳ್ಬೋದು. ಈ ರಾಜ್ಮಾ ಮಸಾಲ ಕರಿ ನಾರ್ತ್ ಇಂಡಿಯನ್ ಡಿಶ್ಗಳಲ್ಲಿ ಬಹಳ ಪ್ರಮುಖವಾದಂಥ ಒಂದು ಡಿಶ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಿದ್ರೆ ರಾಜ್ಮಾ ಮಸಾಲ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಅದರಲ್ಲಂತೂ ಈ ರೀತಿಯಾದಂಥ ರಾಜ್ಮಾ ಮಸಾಲ ಪೂರಿಗೆ, ಚಪಾತಿಗೆ, ರೋಟಿಗೆ, ವೈಟ್ ರೈಸ್ಗೆ, ಜೀರಾ ರೈಸ್ಗೆ, ಜೊತೆಗೆ ಗೀ ರೈಸ್ಗೂ ಸಹ ಒಳ್ಳೆ ಕಾಂಬಿನೇಷನ್ ಆಗಿ ನೀವು ಉಪಯೋಗಿಸ್ಕೋಬೋದು. ರಾಜ್ಮಾ ಮಸಾಲ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ರಾಜ್ಮಾ ಮಸಾಲ ಮಾಡೋದಕ್ಕೆ ಮುಖ್ಯವಾಗಿ ಇಲ್ಲಿ ರಾಜ್ಮಾ ಕಾಳನ್ನು ನಾವು 1 ಕಪ್ ಅಳತೆ ತೊಗೊಂಡಿದ್ದೀವಿ. ಇದನ್ನು ಕಿಡ್ನಿ ಬೀನ್ಸ್ ಅಂತಲೂ ಕರೀತಾರೆ. ಜೊತೆಗೆ ಒಂದು ದಪ್ಪನಾದಂಥ ಈರುಳ್ಳಿನ ತೊಗೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 2 ಟೊಮೊಟೊ ಹಣ್ಣು, ಹಸಿಮೆಣಸಿನಕಾಯಿ 2, 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು, ಅರಿಶಿಣದ ಪುಡಿ 1 ಟೀ ಸ್ಪೂನಷ್ಟು, ಗರಂ ಮಸಾಲ 1 ಟೀ ಸ್ಪೂನಷ್ಟು, ಜೀರಿಗೆ 1 ಟೀ ಸ್ಪೂನಷ್ಟು, ಬೆಳ್ಳುಳ್ಳಿ 10 ಎಸಳು, ಶುಂಠಿ 1 ಇಂಚಷ್ಟು, ಉಪ್ಪು 3 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಏಲಕ್ಕಿ, ಪಲಾವ್ ಎಲೆ 1, ಚಕ್ಕೆ 1, ಜೊತೆಗೆ ಉಪ್ಪು 3 ಟೀ ಸ್ಪೂನಷ್ಟು ನಾವು ತೊಗೊಂಡಿದ್ದೀವಿ. ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಬಳಸ್ಬೋದು. ಇದಿಷ್ಟೇ ನಿಮಗೆ ರಾಜ್ಮಾ ಮಸಾಲ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಈ ರೀತಿಯಾದಂಥ ಒಂದು ಬಟ್ಲಿಗೆ ನಾವು ತೊಗೊಂಡಂಥ 1 ಕಪ್ನ ಅಳತೆಯ ರಾಜ್ಮಾನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈ ಬಟ್ಲಿಗೆ ನೀರನ್ನು ಸೇರಿಸಿ ಸರಿಸುಮಾರು ಒಂದು 8 ಗಂಟೆಗೂ ಹೆಚ್ಚಿನ ಕಾಲ, ಅಂದರೆ ಓವರ್ ನೈಟ್ ನಾವು ಇದನ್ನು ನೆನೆಸ್ಕೊಳ್ತೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ, 8 ರಿಂದ 10 ಗಂಟೆಗಳ ಕಾಲ ನಾವು ಈ ರಾಜ್ಮಾ ಕಾಳನ್ನು ನೀರಲ್ಲಿ ನೆನೆಸ್ಕೊಂಡಿದ್ದೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ರಾಜ್ಮಾ ಕಾಳುಗಳು 10 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿದ ನಂತರ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಈಗ ಇದನ್ನೆಲ್ಲ ಒಮ್ಮೆ ನೀಟಾಗಿ ತೊಳ್ಕೊಬೇಕಾಗತ್ತೆ. ಈ ರೀತಿಯಾಗಿ ನೆಂದಂಥ ರಾಜ್ಮಾ ಕಾಳುಗಳನ್ನು ನೀಟಾಗೊಮ್ಮೆ ತೊಳೆದಾದ ನಂತರ ಕುಕ್ಕರ್ಗೆ ಸೇರಿಸಿ 4 ರಿಂದ 5 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ. ಈಗ ಈ ರಾಜ್ಮಾ ಕಾಳುಗಳನ್ನು ಚೆನ್ನಾಗಿ ಬೇಯಿಸೋದಕ್ಕೋಸ್ಕರ ನಾವಿಲ್ಲಿ 2 ಕಪ್ನ ಅಳತೆಯ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನು ಬೇಯಿಸ್ಬೇಕಾದ್ರೆ ನಾವು ಚಕ್ಕೆ ಹಾಗೆ ಏಲಕ್ಕಿ ಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಒಂದೇ ಒಂದು ಪಲಾವ್ ಎಲೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ 2 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ, ಉಪ್ಪು ಬೆರೆಯೋ ಹಾಗೆ. ಈಗ ಈ ರಾಜ್ಮಾ ಕಾಳನ್ನು ಚೆನ್ನಾಗಿ ಬೇಯೋ ಹಾಗೆ, ಅಂದರೆ 4 ರಿಂದ 5 ವಿಸಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಕುಕ್ಕರು 5 ವಿಸಲ್ ಬರೋವರೆಗೂ ನಮಗೆ ಸಮಯ ಇದೆ. ಈ ಸಮಯದಲ್ಲಿ ನಾವು ಈ ರಾಜ್ಮಾ ಮಸಾಲಕ್ಕೆ ಬೇಕಾದಂಥ ಮಸಾಲಾನ ರುಬ್ಕೋಬೇಕಾಗತ್ತೆ. ಮಸಾಲಾನ ರುಬ್ಬೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ನಾವು ಕಟ್ ಮಾಡಿದಂಥ 2 ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 2 ಹಸಿಮೆಣಸಿನಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ 1 ಇಂಚಷ್ಟು ಶುಂಠಿ ಮತ್ತು ಒಂದು 10 ಎಸಳಷ್ಟು ಬೆಳ್ಳುಳ್ಳಿನೂ ಸೇರಿಸಿ ನೀರನ್ನು ಸೇರಿಸದೆ ಇದನ್ನೆಲ್ಲ ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನೀರನ್ನು ಸೇರಿಸದೆ ಗಟ್ಟಿಯಾಗಿ ರುಬ್ಕೊಂಡಿದ್ದೀವಿ. ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ಕುಕ್ಕರು 5 ವಿಸಲ್ ಬಂದಾಯಿತು. ಕುಕ್ಕರು ಬಿಸಿ ಇರೋದ್ರಿಂದ ಕಂಪ್ಲೀಟಾಗಿ ತಣ್ಣಗಾಗಬೇಕಾಗತ್ತೆ. ತಣ್ಣಗಾದ ನಂತರ ನೋಡೋಣ ಯಾವ ರೀತಿ ರಾಜ್ಮಾ ಕಾಳೆಲ್ಲ ಬೆಂದಿದೆ ಅಂತೇಳಿ. ಓಕೆ ವೀಕ್ಷಕರೇ, ಈಗಿಲ್ಲಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಬಿಸಿ ಬಿಸಿಯಾಗಿ ಕಾಳು ಭಾಳ ಸೊಗಸಾಗಿ ಬೆಂದಿದೆ. ನೀವೊಮ್ಮೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ಕಾಳು ಗಟ್ಟಿ ಇದ್ದರೆ ಬೇಕಿದ್ರೆ ಇನ್ನೂ 1 ಅಥವಾ 2 ಕೂಗು ನೀವು ಬೇಕಿದ್ರೆ ಕೂಗಿಸ್ಕೋಬೋದು. ನಂತರ ನಾವೀಗ ಈ ರಾಜ್ಮಾ ಮಸಾಲೆಗೆ ಬೇಕಾದಂಥ ಒಗ್ಗರಣೆಯನ್ನು ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನಾವಿಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಎಣ್ಣೆಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವು ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿನ ಸೇರಿಸ್ಕೊಂಡು
4ರಿಂದ 5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ಈರುಳ್ಳಿನ. ಹೀಗಿಲ್ಲಿ 4ರಿಂದ 5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಈರುಳ್ಳಿನೆಲ್ಲ ಫ್ರೈ ಮಾಡಾಯಿತು. ನಂತರ ನಾವು ಮೊದಲೇ ರುಬ್ಬಿಟ್ಟಂತಹ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ರುಬ್ಬಿದಂತಹ ಟೊಮೊಟೊ ಪ್ಯೂರಿನೂ ಸಹ ಸೇರಿಸಾದ ನಂತರ 3ರಿಂದ 4 ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಬಿಸಿ ಮಾಡ್ತಾನೆ ಇರಬೇಕು. ಹಸಿ ವಾಸನೆ ಹೋಗಬೇಕು. ಜೊತೆಗೆ ಆ ಟೊಮೊಟೊ ಪ್ಯೂರಿ ಎಣ್ಣೆನೂ ಸಹ ಬಿಡಬೇಕು. ಅಲ್ಲಿವರೆಗೂ ನಾವು ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ತಾ ಇರಬೇಕು. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, 4ರಿಂದ 5 ನಿಮಿಷ ನೀಟಾಗಿ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಇದನ್ನೆಲ್ಲ ಬಿಸಿ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಎಣ್ಣೆ ಬಿಟ್ಟಿದೆ. ಈ ಒಂದು ಹದದವರೆಗೂ ನಾವು ಟೊಮೊಟೊ ಹಣ್ಣಿನ ಪ್ಯೂರಿನ ಸೇರಿಸಾದ ನಂತರ ಬೇಯಿಸ್ಕೋಬೇಕಾಗತ್ತೆ. ನಂತರ 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು 1 ಟೀ ಸ್ಪೂನ್ ಅಳತೆಯ ಅರಿಶಿಣದ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ 1 ಟೀ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಮೊದಲೇ ನಾವು ರಾಜ್ಮಾ ಕಾಳಿಗೆ ಉಪ್ಪನ್ನು ಸೇರಿಸಿ ಬೇಯಿಸಿದ್ವಿ. ಆದ ಕಾರಣ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಸೇರಿಸಬೇಕಾಗತ್ತೆ. ಈ ರೀತಿ ಉಪ್ಪನ್ನು ಸೇರಿಸಾದ ನಂತರ ಈ ಸೇರಿಸಿದಂಥ ಎಲ್ಲ ಮಸಾಲ ಪದಾರ್ಥನೂ 2 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ 2 ನಿಮಿಷ ಫ್ರೈ ಮಾಡೋದ್ರಿಂದ ಆ ಮಸಾಲ ಪುಡಿಗಳಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗುತ್ತೆ. ಜೊತೆಗೆ ಈರುಳ್ಳಿ ಮತ್ತು ಟೊಮೊಟೊ ಜೊತೆನೂ ಚೆನ್ನಾಗಿ ಮಸಾಲ ಬೆರೆಯುತ್ತೆ. ಹೀಗಿಲ್ಲಿ ಮಸಾಲ ಪುಡಿನೂ ಸೇರಿಸಾದ ನಂತರ 1ರಿಂದ 2 ನಿಮಿಷ ನೀಟಾಗಿ ಬಿಸಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಕುಕ್ಕರಲ್ಲಿ ಬೇಯಿಸಿದಂಥ ರಾಜ್ಮಾ ಕಾಳನ್ನು ಸೇರಿಸ್ಕೊಳ್ಳೋಣ. ನಂತರ ಹುರಿದಂಥ ಮಸಾಲ ಜೊತೆ ರಾಜ್ಮಾ ಕಾಳನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ರೀತಿ ರಾಜ್ಮಾ ಕಾಳನ್ನು ಸೇರಿಸಿ ಮಸಾಲ ಜೊತೆ ಚೆನ್ನಾಗಿ ಬೆರೆಸಾದ ನಂತರ ಮೀಡಿಯಂ ಫ್ಲೇಮಲ್ಲೇ 4ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಆಗ ಕಾಳುಗಳು ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಸೇರಿಸಿರ್ತಕ್ಕಂಥ ಮಸಾಲ ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಜೊತೆಗೆ ನಾವು ಸೇರಿಸಿರ್ತಕ್ಕಂಥ ಮಸಾಲ ಎಲ್ಲ ರಾಜ್ಮಾ ಕಾಳುಗಳಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಬಹಳ ಚೆನ್ನಾಗಿ ಬಿಸಿ ಬಿಸಿಯಾಗಿ ರಾಜ್ಮಾ ಮಸಾಲ ರೆಡಿ ಆಗ್ತಾಯಿದೆ. ಸುವಾಸನೆ ಅಂತೂ ಬಹಳ ಮಸಾಲ ಭರಿತವಾಗಿ ಬರ್ತಾಯಿದೆ. ಎಷ್ಟೊತ್ತಿಗೆ ಇದನ್ನು ಬಿಸಿ ಬಿಸಿಯಾಗಿ ತಿಂತೀವೋ ಅಂತ ಅನ್ನಿಸ್ತಾ ಇದೆ. ಈಗ ಈ ರಾಜ್ಮಾ ಮಸಾಲನ 4 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಾಯಿತು. ನಂತರ ನಾವೀಗ 1 ಟೀ ಸ್ಪೂನ್ ಅಳತೆಯ ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಇದೇ ಬಿಸಿನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ 1 ನಿಮಿಷಗಳ ಕಾಲ ಮಿಕ್ಸ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ಬಿಸಿ ಬಿಸಿಯಾದಂಥ ರಾಜ್ಮಾ ಮಸಾಲ ಬಹಳ ಸೊಗಸಾಗಿ, ಬಹಳ ಸುವಾಸನೆ ಭರಿತವಾಗಿ, ಬಹಳ ರುಚಿಕರವಾಗಿ ರೆಡಿಯಾಗಿದೆ. ಬಿಸಿನಲ್ಲೇ ಇದನ್ನು ಸೇವಿಸೋದ್ರಿಂದ ಇದರ ಮಜಾ ಬಹಳ ಅಂದರೆ ಬಹಳ ಸೂಪರಾಗಿರುತ್ತೆ. ಈಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನಿಮಗೇನಾದ್ರು ರಾಜ್ಮಾ ಮಸಾಲ ಹೆಚ್ಚು ಇನ್ನೂ ಕಲರ್ ಬೇಕು ಅಂದರೆ ನೀವು ಬೇಕಾದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಸೇರಿಸ್ಕೋಬೋದು. ನಾನು ಮೊದಲೇ ತಿಳಿಸಿದ ಹಾಗೆ ಈ ರಾಜ್ಮಾ ಮಸಾಲ ಅನ್ನದ ಜೊತೆ, ಪೂರಿ, ಚಪಾತಿ, ರೋಟಿ ಜೊತೆ, ಜೀರಾ ರೈಸ್ಗೆ ಹಾಗೆ ಗೀ ರೈಸ್ಗೆ ಭಾಳ ಸೂಪರಾಗಿ ಕಾಂಬಿನೇಷನ್ ಆಗಿ ಹೊಂದ್ಕೊಳ್ಳುತ್ತೆ. ಹಾಗಿದ್ರೆ ವೀಕ್ಷಕರೇ, ಇವತ್ತು ನಾವು ಮಾಡೋದಂಥ ಈ ರಾಜ್ಮಾ ಮಸಾಲ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.